ಹೇಳ್ರಪ್ಪ ಹೇಳ್ರು. ನಾವಿವಾಗ ಶ್ರೀಶೈಲಂಕ್ಕಿಂತ ಒಂದು 60 ಕಿಲೋಮೀಟ್ರ್ ದೂರ ಇದ್ದೀವಿ. ನಮ್ಮ ಆಕಾಶ್ ಅವರು ರೆಸ್ಟ್ ಮಾಡ್ತಿದ್ದಾರೆ. ಲವರ್ ಬಾಯ್ ಫೋನ್ ಹಿಡ್ಕೊಂಡು ಅಲ್ಲಿಂದ ಇಲ್ಲಿ ಹೋಗ್ತಾರೆ, ಇಲ್ಲಿಂದ ಅಲ್ಲಿ ಹೋಗ್ತಾರೆ. ಕಾರ್ಯಾಗ ಹತ್ತಕೊಲ್ರು. ಇದು ಬೀಳಬೇಕು ಲವರ್ ಬಾಯ್. ಪೇಂಟ್ ನಿಮ್ಮಲ್ಲಿ ಯಾರು ಕೆಂಪನ್ ಪೇಂಟ್ ಹೊಡ್ಸೋದಿದ್ರೆ ನೀವು ಬ್ಯಾಡ್ ಕೂಡ ನಮ್ಮ ಹುಡ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಈಗ ಇನ್ನೇನು ನಮ್ಮ ಶ್ರೀಶೈಲ ರೀಚ್ ಆಕ್ಕೇವಿ ಅಂತ ಅನಿಸ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ. ಲವರ್ ಬಾಯ್ ಇನ್ನೂ ಇವನ್ ಲವ್ ಮುಗಿತಿಲ್ಲ. ಅವತ್ತು ರೊಮ್ಯಾನ್ಸ್ ಮುಗಿತಾ ಇಲ್ಲ. ಲವರ್ ಬಾಯ್ ನೋಡ್ರಿ ಬರ್ತಾನೆ ಇಲ್ಲ. ನೋಡೋಣ, ಅವ ಒಂದೇ ಲೋಕದಲ್ಲಿದ್ದಾರೆ. ಇವಾಗ ನಾವು ಶ್ರೀಶೈಲ ಕಡೆ ಹೊಂಟೀವಿ. ಲವರ್ ಬಾಯ್ ಬಿಟ್ಟು ಹೋಗೋಣ ಅನ್ಕೊಂಡ್ರು, ಬೇಡ ಅಂತಂದು ಬರಕತ್ತಾನ ಲವರ್ ಬಾಯ್. ಬಂದ್ರ ಲವರ್ ಬಾಯ್ ಹತ್ತ. ನಾನು ಮುಂದೆ ಕುಂದ್ರಬೇಕಂತ ಮಾಡಿದ್ದೆ. ನೀನೇನೋ ಫೋನ್ ಬಂದಲ್ಲ ಲವರ್ದು. ಲವರ್ದಲ್ಲೋ ಮರ ಮ್ಯಾನೇಜರ್ ಫೋನ್ ಹಚ್ಚಾನ ಕೆಲ್ಸಕ್ಕೆ ಬಾ ನಾಳಿಂದ ಇಮಿಡಿಯೇಟ್ ಬಂದು ಜಾಯ್ನ್ ಆಗಂತಂದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಇದು ಹಿಂದಿನ ದ್ವಾರ ಬಾಕ್ಲ. ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮಾರಂಭ ಶ್ರೀಶೈಲ. ನಮಸ್ಕಾರ ಎಲ್ರಿಗೂ. ನಾವೀಗ ಶ್ರೀಶೈಲ ತಲುಪಿಬಿಟ್ಟೇವಿ. ನಮ್ಮ ಹುಡ್ರು ಈಗ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರ. ಏನಂತೀರ? ಅವಕ್ಕೆ ಓಡಿಸ್ಕೊಳಕ್ ರೆಡಿ ಇಲ್ಲ. ಇವಾಗ ಪ್ರಸಾದ ಮಾಡ್ಬೇಕಂತ ಹೊಂಟಿದ್ದೀವಿ. ಮತ್ತೆ ಬೆಳಿಗ್ಗೆ 3:30 ಅನ್ನಕತ್ತಾರ ದರ್ಶನ. ಮತ್ತು 3:30 ಬರ್ಬೇಕು ಬೆಳಿಗ್ಗೆ. ಬರ್ಬೇಕಲ್ಲ. ನಮಸ್ಕಾರ ಎಲ್ರಿಗೂ. ನಾವು ಶ್ರೀಶೈಲ ದರ್ಶನ ಮುಗಿಸ್ಕೊಂಡು ಇವಾಗ ಸಾಕ್ಷಿ ಗಣಪತಿ ದೇವಾಲಯಕ್ಕೆ ಹೊಂಟಿದ್ದೀವಿ. ಸಾಕ್ಷಿ ಗಣಪತಿ ದೇವಾಲಯ ಎಷ್ಟು ಕಿಲೋಮೀಟ್ರ್ ಐತಿ ಇಲ್ಲಿಂದ? ಯಾವ್ದಣ್ಣ? ಶ್ರೀಶೈಲಮಿಂದ 2 ಕಿಲೋಮೀಟ್ರ್ ಐತಿ. 1.5 ಕಿಲೋಮೀಟ್ರ್ ಐತಿ. ಇವಾಗ ಹೊಂಟಿದ್ದೀವಿ. ಕೈ ಮುಗಿದು ಸೀದಾ ಇಲ್ಲಿಂದ ಪೂರಿ ಬಂದರೆ ಮಾತ್ರ ಇಲ್ಲಿ ತಪ್ಪದೆ ಹೇಳೋಗಿ. ಅದು ಸಾಕ್ಷಿ ಗಣಪತಿ ಅಂತ. ಇಲ್ಲಿ ನೀವು ಬಂದೇವಂತ ಒಂದು ಅಟೆಂಡೆನ್ಸ್ ಹಾಕಿ ಹೋಗೋದು. ಇಲ್ಲಿ ಇದೆ ಸಾಕ್ಷಿ ಗಣಪತಿ ದೇವಸ್ಥಾನ. ಶ್ರೀಶೈಲ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು ನಾವು. ಪಾರ್ಕಿಂಗ್ ಅಲ್ಲೆಲ್ಲ ದುಡ್ಡು ಕೊಡೋಕೆ ಹೋಗ್ಬೇಡಿ. ಈ ಕಡೆ ಸಿಂಪಲ್ ಸೈಡ್ಗೆ ಹಾಕಿ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ. 30 ರೂಪಾಯಿ ಬಡಿತಾರ. ಎಂತ ಐಡಿಯಾ ಸರ್ ಇದು. ಒಳಗೆ ಫೋನು ಯೂಸ್ ಇಲ್ಲ. ಹಾಗೆ ಇಲ್ಲಿಂದನೇ ಈಗ ಸಾಕ್ಷಿ ಗಣಪತಿಯಿಂದ ಪೂರಿ ಕಡೆ ನಮ್ಮ ಪ್ರಯಾಣ ಬೆಳೆಸಕತ್ತೀವಿ. ನಮಸ್ಕಾರ ಸ್ನೇಹಿತರೆ. ನಾವು ಇವಾಗ ಒಡಿಶಾ ಬಾರ್ಡ್ರಲ್ಲಿ ಇದ್ದೀವಿ. ನಿನ್ನೆ ವಿಶಾಖಪಟ್ಟಣಂ ಫಸ್ಟಿಗೆ ಯಾವುದು ವಿಜಯವಾಡದಿಂದ ವಿಶಾಖಪಟ್ಟಣಮಿಂದ ಇವಾಗ ಒಡಿಶಾಗೆ ಎಂಟ್ರಿ ಆಗಿದ್ದೀವಿ. ಶರತ್ ಅವರು ಫಸ್ಟ್ ಟೈಮ್ ಹೈವೇ ನೋಡ್ತಾರೆ ಕಾರ್ನ. ಯಾಕಂದ್ರೆ ನಮ್ಮ ಮೇನ್ ಡ್ರೈವರ್ ಬಂದ್ಬಿಟ್ಟು ಬಾಚ್ಕೊಂಡಾರೆ. ಇವತ್ತು ನಾವು ಬಂದಿದ್ದೀವಿ ಸೋನಾರ್ನ ಸನ್ ಟೆಂಪಲ್. ಇಲ್ಲಿ ವಿಶೇಷತೆ ಏನಂದರೆ, ನೀವು ನೋಡ್ಬೋದು ಕಮಲದ ಮೇಲೆ ನಿಂತಿರುವಂತಹ ದೇವಸ್ಥಾನ ಇದು. ಆ್ಯಂಡ್ ಮೋಸ್ಟ್ ಶಾಕಿಂಗ್ ಏನಂದರೆ, ಸುಮಾರು ಜನ ಗೊತ್ತಿಲ್ಲ ಇದು ಮೇನ್ ಟೆಂಪಲ್. ನಿಮ್ಗೇನು ಕಾಣಿಸ್ತಾ ಇದೆ ಇದು ಮೇನ್ ಟೆಂಪಲ್. ಅಲ್ಲಿ ಕಾಣ್ತಾ ಇರೋದು ಇವಾಗ ಉಳಿದಿರೋ ಟೆಂಪಲ್ ಅಷ್ಟೇ. ಬಟ್ ಇಲ್ಲಿ ಏನಿತ್ತಲ್ಲ ಇದು ಅದಕ್ಕಿಂತ ಸಿಕ್ಕಾಪಟ್ಟೆ ಎತ್ತರದಾಗಿತ್ತು. ಅದನ್ನು ಬ್ರಿಟಿಷರು 1903 ಅದನ್ನು ಕೆಡವಿದ ಮೇಲೆ ಅದೆಲ್ಲ ಹಾಳಾಗಿದೆ. ಆ್ಯಂಡ್ ಮೇನ್ ಟೆಂಪಲ್ ಆ್ಯಕ್ಚುಲಿ ಇದು, ಬಟ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಬಿಕಾಸ್
50 ಟನ್ ಮ್ಯಾಗ್ನೆಟ್ ಇದ್ದಿದ್ದಲ್ಲಿ. ಸೊ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಇನ್ನೊಂದು ಟಾಪಿಕ್ ಏನಂದರೆ, ಇದು ಇರೋದು ಎಕ್ಸಾಕ್ಟ್ಲಿ ಸಮುದ್ರದ ದಡದ ಮೇಲೆ. ಸೊ ಇಲ್ಲಿ ನಿಮ್ಗೆ ಕಲ್ಲು ಸಿಗಲ್ಲ. ಇದನ್ನೆಲ್ಲ ಭುವನೇಶ್ವರದಿಂದ ತೊಗೊಂಬಂದು ಕಟ್ಟಿರುವಂಥ ಗುಡಿ ಬೇರೆ. ಆ್ಯಂಡ್ ಈ ರಥ 24 ರಥ ಇದ್ದಾವೆ. ರಥದ ಶೇಪಿನಲ್ಲಿರುವಂತಹ ಮಂದಿರ. ಆ್ಯಂಡ್ ಥರ್ಡ್ ಟಾಪಿಕ್ ಏನಂದರೆ, ಭಾರತದಲ್ಲಿ ಬೀಳುವಂಥ ಮೊದಲ ಕಿರಣ ಬೀಳೋದು ಇದೇ ಗುಡಿಯಲ್ಲಿ. ಇದ್ರ ಒಳಗಡೆ ಇದೇನು ಕೊಲ್ಯಾಪ್ಸ್ ಆಗಿದೆಯಲ್ಲ, ಇದ್ರ ಕೆಳಗಡೆ ಇರೋದು 50 ಅಡಿ ಆಳದ ಒಂದು ಬಾವಿ. ಅದರ ಮೇಲೆ ಒಂದು ಸಿಂಹಾಸನ, ಅದರ ಮೇಲೆ ಸೂರ್ಯನಾರಾಯಣನ ಮೂರ್ತಿ ಇತ್ತು. ಬಟ್ ಇವಾಗ ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಬಟ್ ಬಾವಿ ಇನ್ನೂ ಹಾಗೇ ಇದೆ. ಆ್ಯಂಡ್ ಇದೆಲ್ಲ 100% ಮಾಹಿತಿ ಇಲ್ಲಿ ಗೈಡ್ಸ್ ಆ್ಯಂಡ್ ಸೆಕ್ಯೂರಿಟಿ ಅವರೆಲ್ಲ ಹೇಳಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಕಾರ್ವಿಂಗ್ಸ್. ವಾವ್, ಅಮೇಝಿಂಗ್ ಟೆಂಪಲ್. ಸಿಕ್ಕಾಪಟ್ಟೆ ವಿಷಯ ಇದೆ ಇದರೊಳಗೆ. ನೀವು ಇನ್ನೊಂದು ಏನಂದರೆ, 10 ರೂಪಿ ನೋಟಲ್ಲಿ ಇದೇ ಸಿಂಬಲ್ನೇ ಕಾಣ್ತೀರ. ಸೋನಾರ್ಕ್, ಒಡಿಸ್ಸಲ್ಲಿರುವಂಥ ಸೋನಾರ್ಕ್ ಸನ್ ಟೆಂಪಲ್. ତ କୋଉଠି ଅଛି? ನಮ್ಮ ಹುಡ್ರು ಇಲ್ಲಿ ಏನೋ ಸ್ಪೆಷಲ್ ಖಾಜಾ ತಿನ್ಬೇಕಂತ ಇಟ್ಕೊಂಡಾರ. ಇಲ್ಲಿ ಪುರಿದಿದ್ದು ಅಲ್ಲಿ ಒರಿಜಿನಲ್ ಐತೆ ನೋಡ, ಇದು ಪುರಿ ಫೇಮಸ್ಸು. ಅದೇನೋ ಒರಿಜಿನಲ್ ಹತ್ರನೇ ತಿನ್ಬೇಕಂತ ನಾಗತ್ತಾರ. ನೋಡೋಣ. ಹೇಗಿದೆ ಅಣ್ಣ? ಹೇಗಿದೆ ಸಖತ್ತಾಗೈತಿ. ಆದ್ರೆ ಹೇಗಿದೆ ಆಕಾಶ್? ಚೆನ್ನಾಗಿತ್ತು. ನೀವು ರಾತ್ರಿ ಮಾತಾಡೋದಲ್ಲ, ಈಗ ಮಾತಾಡ್ಬೇಕು ಕ್ಯಾಮ್ರಾ ಹೆಸರಿಗೆ. ಅವ ಮಾತಾಡ ಅಂತಂದು ನಮಗೆ ತಲೆ ತಿನ್ನೋದಲ್ಲ, ಈಗ ಮಾತಾಡ್ಬೇಕು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸ್ನೇಹಿತರೆ, ನಾವು ಇವಾಗ ಅಡ್ಡೆ ಹತ್ರ ಹೋಗ್ತಾ ಇದ್ದೀವಿ. ಈ ಕಡೆ ಹೋಗ್ತಾ ಇರೋರು ಪುರಿ ಬೀಚ್ಗೆ ಹೊಂಟದ ಸ್ನಾನ ಮಾಡಿ ಬರೋಕೆ. ಈ ಕಡೆ ಹೋಗ್ತಿರೋರು ಟೆಂಪಲ್ಗೆ ಹೊಂಟದೆ. 1 ಕಿಲೋಮೀಟ್ರ್ ಇದೆ. ಅಲ್ಲಣ್ಣ, ಇನ್ನು ಎಂಟ್ರಿ ಕಡೆನಾ ಇಷ್ಟು ರಶ್? ರಥಯಾತ್ರೆ ಕಡೆ ಯಾವ ಥರ ರಶ್ ಅಂತ ನೋಡೋಣ. ಎಲ್ಲ ನಮ್ಮ ಕಾರೆಲ್ಲ ಒಳಗೆ ಹೋಗ್ಲಂಗೆ ಎಲ್ಲ ಅಲ್ಲೇ ಬಂದು ಮಾಡ್ಬಿಟ್ರು. 3 ಕಿಲೋಮೀಟ್ರ್ ಹಿಂದ್ಗಡೆನೆ. ಸೊ ಅಲ್ಲಿಂದ ನಡ್ಕೊಂಡು ಬರ್ಬೇಕಾಯ್ತು. ನೋಡೋಣ ರೀ. ಓಕೆ ಗಾಯ್ಸ್. ಯಾಕಂತಂದರೆ ಆಂಬುಲೆನ್ಸ್ ಒಂದೇ ಸತಿ ಬಂದೆ ಅಂತಂದರೆ ಎಮರ್ಜೆನ್ಸಿ ಒಳಗೆ ನೆಕ್ಸ್ಟ್ ಯಾರಾದರೂ ಏನಾದರೂ ಆದರೂ ಅಲ್ಲಿ ಅದರಿಂದ ಇವರು ಗ್ಯಾಪ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ನನ್ನ ಮಕ್ಕಳು ನೀರು ಬಿಡ್ತಾರೆ, ತಳ ನಿಂತ್ಕೊಂಡು ಅದೇ ಒಂಥರ ಫನ್ ಆಗ್ಬಿಡುತ್ತೆ ಅವರಿಗೆ. ಎಮರ್ಜೆನ್ಸಿಗೆ ಏನಾದರೂ ಮುಂದೆ ರಥ ಹತ್ರ ಇದ್ರೂ ಆರಾಮಾಗಿ ಹೋಗ್ಬೋದು. ಆ ಥರ ಒಳ್ಳೆ ಕೆಲಸ ಇರೋದು. ಏನು ನೀರು ಮನೆ ಇದು ಬಿಡಕತ್ತಾರೋ ಇಲ್ಲ ಪೆಸ್ಟಿಸೈಡ್ಸ್ ಬಿಡೋ ಇಲ್ಲಿ ಮನುಷ್ಯರು ತಂದು ಬಿಡಕತ್ತಾವ ನೋಡಿ. ನೀರು ಪಾರಿಂಗ್ ಇಟ್ಟಾವ ಒಂಚು.
सुदर्शन भगवान की, और सुदर्शन भगवान की, और जगन्नाथ भगवान की। जगन्नाथ महाप्रभु प्रमाण कर मंगल करंतु। ಎಲ್ರಿಗೂ ನಿನ್ನೆ ಜಗನ್ನಾಥ ರಥೋತ್ಸವ ಇತ್ತಲ್ಲ, ಸುಭದ್ರಾ ಬಾಲಭದ್ರದು ರಥೋತ್ಸವ ಆಯಿತು. ನಿನ್ನೆ ಲೇಟ್ ಆಗಿದ್ದ ಕಾರಣ ಸನ್ಸೆಟ್ ಮೇಲೆ ರಥ ಮುಂದೆ ಹೋಗಲ್ಲಂತೆ. ಹಂಗಾಗಿ ಜಗನ್ನಾಥದ ರಥ ನಿನ್ನೆ ಸ್ಟಾರ್ಟ್ ಆಗಲಿಲ್ಲ ಫಸ್ಟ್ ಡೇ. ಸೊ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ 10:15 ಹಂಗೆ. ಸೊ ನಾವೀಗ ಸೆಕೆಂಡ್ ಡೇನು ಇಲ್ಲೇ ಉಳ್ಕೊಂಡು ಹೋಗ್ತಾಯಿದ್ದೀವಿ ಈಗ ಜಗನ್ನಾಥನ ರಥೋತ್ಸವ ನೋಡೋಕ್ಕೆ. ನಿನ್ನೆ ಸುಭದ್ರಾ ಬಾಲಭದ್ರನ ಮುಗೀತು, ಇವತ್ತು ಜಗನ್ನಾಥಂದಿದೆ. ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಕಾಲು ತೊಳೆದದ್ದು ಹೇಳೋದಕ್ಕಿಂತ ವಿಡಿಯೋನೇ ಮಾಡಿ ತೋರಿಸ್ಬೇಕಾಗಿತ್ತು. ಎಷ್ಟು ಜನ ಏನು ಅನ್ನೋದು ಹೇಳಿದ್ರೆ ಗೊತ್ತಾಗತ್ತೆ. ನಿನ್ನೆ 600 ಜನ ಕಾಲು ತೊಳೆದಲ್ಲಿ ಅಸ್ವಸ್ಥರಾಗ್ಯಾರೆ, ಅದ್ರ 40 ಜನ ಸೀರಿಯಸ್ಸು. ನಿನ್ನೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಭಾಳ ಇದಾಗ್ಬಿಟ್ಟೈತೆ. ನಾವು ಜಸ್ಟ್ ಮಿಸ್ ಆದ್ವಿ. ನಿನ್ನೆ ಸಿಕ್ಕೊಂಡಿದ್ವಿ ನಾವು. ನಾವೇನೋ ಸ್ವಲ್ಪ ಹೆಂಗಿದ್ದೀವಿ ಅಂತಂದು ಉಳ್ಕೊಂಡ್ವಿ. ಜನ ಇದು ತುಂಬ ಹೆವಿ ಕ್ರೌಡು. ಬನ್ನಿ ನೋಡೋಣ. ତିନି ରଥର ପାଳିଆ ପଡ଼ିଆରେ ତିନି ରଥରେ ତେରା ପ୍ରଚାର ପ୍ରସାର ଉଦ୍ଦେଶ୍ୟରେ ଜଗନ୍ନାଥ ମହାପ୍ରଭୁଙ୍କର ପ୍ରଚାର ପ୍ରସାର ଉଦ୍ଦେଶ୍ୟରେ ଭକ୍ତମାନଙ୍କୁ ଯୋଗାଇ ଦେଉଛୁ ଶ୍ରୀମନ୍ଦିର ପତ୍ରିକା ମୂଲ୍ୟ। ಇವಾಗ ರಥ ಬಂದಿದೆ ಜಗನ್ನಾಥ ಸ್ವಾಮಿದು. কালকানানি কହୁଛି ସୁନା ସୋତାନା କେନ୍ଦ୍ର ବାହାକୁ ଆସେ, ସୁନା ସୋତାନା କେନ୍ଦ୍ର ବାହାକୁ ଆସେ ଚାଲିଛି। ಇದು ಬಾಲಭದ್ರ, ಸುಭದ್ರ, ಜಗನ್ನಾಥ್. ಈಗ ದೇವದರ್ಶನ ಮುಗಿಸ್ಕೊಂಡು ದೇವಸ್ಥಾನದ್ದು. ಈ ದೇವಸ್ಥಾನದ್ದು ಸ್ಟೋರಿ ನಿಮ್ಗೆ ಗೊತ್ತನೇ ಇರಬೇಕು. ತೋರಿಸ್ತೀನಿ. ಪ್ರಾಬಲಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ಟೋರಿ. ಸ್ಟೋರಿ ಏನಂತಂದರೆ ದ್ವಾರಕ ದ್ವಾಪರಯುಗ ಎಂಡಿಂಗಲ್ಲಿ ಕೃಷ್ಣನಿಗೊಂದು ಶಾಪ ಇರುತ್ತೆ. ನೀನು ಜರ ಅಂದರೆ ಬೇಟೆಗಾರರಿಂದ ಸಾಯ್ತೀಯ ಅಂತ ಅದು ಲಾಸ್ಟಿಗೆ ಅವನಿಗೆ ಮರಣ ಇದಾದಾಗ, ಜರನಿಂದ ಸಾವು ಬಂದಾಗ ಜರ ಅವನ್ನ ಸುಡ್ತಾನೆ. ಕೃಷ್ಣ ಬಂದು ಗಾಡು. ಸೊ ಅಗ್ನಿದೇವ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಕೃಷ್ಣನ ಬಾಡಿನ. ಅದು ಏನಾಗುತ್ತೆ, ಮರದ್ದು ದಿಮ್ಮೆ ಆಗಿರುತ್ತೆ, ಅದನ್ನು ಜರ ಬಂದುಬಿಟ್ಟು ಅದನ್ನು ಅಲ್ಲಿಂದ ಪಾಸ್ ಮಾಡ್ತಾನೆ. ಅದು ಅಲ್ಲಿಂದ ತೇಲ್ ಬಂದಾಗ ಗುಜರಾತಿಂದ ಬಿಟ್ಟಾಗ, ದ್ವಾರಕೆಯಿಂದ ಬಿಟ್ಟಾಗ ಅದು ಬಂದು ಒಡಿಶಾ ಸಮುದ್ರದಲ್ಲಿ ಬರುತ್ತೆ. ಇಲ್ಲಿ ರಾಜನ ಕೈಯಾಗೆ ಸಿಗುತ್ತೆ. ಸೊ ಮರದ ದಿಮ್ಮೆ ಆಗಿ ಸಿಗುತ್ತೆ. ಆ ಮರದ ದಿಮ್ಮೆನ ಏನು ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಅದನ್ನು ತುಂಬ ಜನ ಹತ್ರ ತೋರಿಸ್ತಾರೆ. ಇದನ್ನು ಹಿಡ್ಕೊಂಡು ಏನಾದರೂ ಬೇರೆ ವಿಗ್ರಹ ಏನಾದರೂ ಮಾಡ್ಬೋದು ಅಂತ ತೋರಿಸ್ತಾನೆ.
ರಾಜ ತೋರಿಸಿದಾಗ ಯಾವ ಶಿಲ್ಪಿಗಳು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಆವಾಗ ಅವನ ಆಸ್ಥಾನಕ್ಕೆ ಗಾಡ್ ಆಫ್ ಇಂಜಿನಿಯರ್ಸ್ ವಿಶ್ವಕರ್ಮ ಅವರು ಬರ್ತಾರೆ. ಬಂದು ನನಗೆ 21 ದಿವಸ ಮಾಡಿಕೊಡ್ತೀನಿ, 21 ದಿವಸದಲ್ಲಿ ಮಾಡಿಕೊಡ್ತೀನಿ, ಆದರೆ ನನ್ನ ಕೋಣೆಯಲ್ಲಿ ಯಾರು ಬರ್ಕೂಡೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಪ್ಕೊಂಡ ರಾಜ ಆ ಮರ್ದಿಮೆನ ವಿಶ್ವಕರ್ಮರಿಗೆ ಒದಗಿಸ್ತಾರೆ. ಕೊಟ್ಟಾಗ ಅದನ್ನು ವಿಶ್ವಕರ್ಮರು ಅದನ್ನು ರೆಡಿ ಮಾಡ್ತಾರೆ. 21 ದಿವಸ ಕೋಣೆಯಿಂದ ಹೊರಗೆ ಬರೋಂಗಿಲ್ಲ. ಸೊ ರಾಜನ ಹೆಂಡ್ತಿ ಅನ್ಕೊಂಡ್ಬಿಡ್ತಾಳೆ, ಏನೋ ಆಗಿದೆ, ಏನು ಇದು ಬರ್ತಿಲ್ಲ, ಒಳಗಡೆಯಿಂದ ಸೌಂಡ್ ಬರ್ತಿಲ್ಲ, ಏನೂ ಆಗ್ತಿಲ್ಲ ಅಂತ ಅಂದಾಗ 21 ದಿವಸ 21 ದಿವಸ ವೆಯ್ಟ್ ಮಾಡಲ್ಲ. 21 ದಿವಸ ವೆಯ್ಟ್ ಮಾಡಿಲ್ದಂಗೆ ಬೇಗನೆ ಬಾಗಿಲ ತೆಗಿತಾರೆ. ಅದು ತೆಗೆದಾಗ ವಿಶ್ವಕರ್ಮರು ಮಾಯ ಆಗಿರ್ತಾರೆ, ಇರಲ್ಲ ಅಲ್ಲಿ. ಸೊ ಕೆತ್ತಿರೋ ವಿಗ್ರಹಗಳು ಅರ್ಧಂಬರ್ಧ ಕೆತ್ತಾಗಿರುತ್ತೆ. ಅವೇ ವಿಗ್ರಹಗಳೇ ಇವಾಗ ಇರೋದು ಇಲ್ಲಿ ಪೂಜೆ ಮಾಡಲು ಬಳಸ್ತಿರೋದು ಅದನ್ನೇ. ಸೊ ಇದು ಪೂರಿ ಜಗನ್ನಾಥನ ಸ್ಟೋರಿ. ನಮಸ್ತೆ. ನಿನ್ನೆ ಫೋನ್ ಸ್ವಿಚ್ ಆಫ್ ಕಾರಣ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ನೈಟು 1 o'clock ಹಂಗೆ ಬಿಟ್ವಿ ಪೂರಿನ. ರಾತ್ರಿ ಅಲ್ಲಿಂದ ಹೊರಗಡೆ ಬರೋಕ್ಕೆ 2 ಅವರ್ ಬೇಕಾಯಿತು. ಪೂರಿ ಅಷ್ಟೊಂದು ಜನ ಇತ್ತು. ಬಿಟ್ಟು ಊಟ ಮಾಡ್ಕೊಂಡು ನೈಟು ಸೊ ಕಂಟಿನ್ಯೂಸ್ ಕಾರ್ ಡ್ರೈವ್ ಮಾಡಿದ್ದಾರೆ ನಮ್ಮ ಹುಡುಗರು. ಶರತ್ತು ಹಂಗೆ ಡ್ರೈವ್ ಮಾಡಿಬಿಟ್ಟಾನೆ. ಇವಾಗ ವೈಜಾಗ್ ಹತ್ರ ಅದೇವಿ. ಸೊ ಹೊಂಟವೀಗ ನೋಡೋಣ. ನಮಸ್ಕಾರ ಗೆಳೆಯ, ನಮ್ಮದು ಟ್ರಾವೆಲ್ ಇಲ್ಲಿಗೆ ಮುಗಿತಾ ಇದೆ. ಹೋದು ಮಂಗಳವಾರ ರಾತ್ರಿ ಸ್ಟಾರ್ಟ್ ಆಗಿದ್ದು, ಈ ಮಂಗಳವಾರ ಮಧ್ಯಾಹ್ನ ಮುಗಿತಾ ಇದೆ. 3 ದಿವಸ ಆಯ್ತು ಬರೋಕ್ಕೋ ಇಲ್ಲಿಗೆ. ಸೊ ರಾಣೆಬೆನ್ನೂರು ಇವಾಗ ಎಂಟ್ರಿ ಆಗ್ತಿದ್ದೀವಿ. ಸ್ಟಾರ್ಟ ಮಾಡೋ ಶರತ್. ಇನ್ನೊಂದು ಕ್ಯಾಂಡಿಡೇಟ್ ಮಕ್ಕಂಡೈತೆ.